ಚಿತ್ರದುರ್ಗದಲ್ಲಿ ನಾವೇನಂತ ನೋಡ್ತಾ ಇದ್ದೀವಿ, ಚಿತ್ರದುರ್ಗದಲ್ಲಿ ಯಾರು ನೋಡ್ಬೇಕಾಗಿದೆ ಏನಂತ ಕರೀತಾರೆ ಅಂದರೆ ರಂಗಾಡು, ಬಯಲು ಪ್ರದೇಶ, ಮಳೆಗಿಲೆ ಇಲ್ಲದಂಥ ಪ್ರದೇಶ ಅಂತ ಕರೀತಾರೆ. ಅದನ್ನ ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ಬಿಟ್ಟು ಏನು ಮಾಡೋಣ ಅಂತಿದ್ದೀವಿ ಅಂತಂದರೆ ಗ್ರೀನ್ ಸಿಟಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈಗ ಸ್ನೇಹಿತರೆ ನಾವು ಇದನ್ನು ಮಾಡ್ತಿರೋ ಉದ್ದೇಶ ಏನಂತಂದರೆ ಈಗ ಇದು ಟಾರ್ಗೆಟ್ 10,000 ಅಭಿಯಾನ ಪ್ರಾರಂಭ ಆಗಿದ್ದು ಜನವರಿ 1 ಇಂದ. ಇದರ ಒಂದು ಅವಧಿ ಬಂದು ಡಿಸೆಂಬರ್ 31 ವರೆಗೂ ಈಗ ಅವಧಿ ಇರುತ್ತೆ. ಈ ಅವಧಿಯಲ್ಲಿ ನಾವೇನು ಮಾಡ್ತಿದ್ವಿ, ಪ್ರತಿಯೊಂದು ಮನೆಗಳಲ್ಲಿ ನಾವು ಪ್ರತಿ ಭಾನುವಾರ, ವಾರದಲ್ಲಿ 6 ದಿವಸ ನಮಗೋಸ್ಕರ ಮೀಸಲಿಟ್ಟು ಪ್ರತಿ ಭಾನುವಾರ ನಾವು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತೇಳಿ ನಿರ್ಧರಿಸಿಬಿಟ್ವಿ. ಪ್ರಾರಂಭವಾಗಿ ಕೇವಲ 4 ರಿಂದ 5 ಜನರಿಂದ ನಾವು ಪ್ರಾರಂಭವಾಗಿದ್ದ ಅಭಿಯಾನ ಈಗ ನಮ್ಮ ಟೀಮಲ್ಲಿ ಒಂದು 50 ಜನ ಸಂಖ್ಯೆಯಲ್ಲಿ ನಾವೀಗ ಕಾಣ್ತಾ ಇದ್ದೀವಿ. ಇದಕ್ಕೆ ಹೊಸ ಹೊಸ ಒಂದು ಟೀಮ್ಗಳು, ಸಂಘಟನೆಗಳು, ಈಗ ಮಾಧ್ಯಮದವರು, ಈಗ ಮತ್ತು ಎಲ್ಲರ ಸಮೇತ ಇನ್ವಾಲ್ವ್ ಆಗ್ತಿದ್ದಾರೆ. ಈ ಟೆಲಿಕಾಂ ಕಂಪ್ನಿಯವರು ಪ್ರತಿ ವಾರ ಒಬ್ಬೊಬ್ಬರು ನಮ್ಮ ಜೊತೆ ಇನ್ವಾಲ್ವ್ ಆಗ್ತಿದ್ದಾರೆ, ಒಂದು ಅವೇರ್ನೆಸ್ ಮೂಡಿಸ್ತಿದ್ದಾರೆ. ಈಗ ನಾವು ಮಾಡ್ತಿರೋ ಉದ್ದೇಶ ಇಷ್ಟೇ, ಏನು ಯಾವುದೇ ಹಾಸ್ಪಿಟಲ್ಗಳು ನೋಡಿದ್ರೆ ಏನಾಗ್ತಿದೆ ಅಂತ ಹಾಸ್ಪಿಟಲ್ಗಳು ತುಂಬ ತೊಳಗ್ತಾ ಇದೆ. ಇದನ್ನು ನಾವೇನು ಮಾಡೋದು, ಸಂಖ್ಯೆ ಕಡಿಮೆ ಆಗಬೇಕು. ಈಗ ಜನ ಯಾವ್ದ್ರ ಮರೆ ಹೋಗ್ತಿದ್ದಾರೆ ಅಂದರೆ ನ್ಯೂಟ್ರಿಷನ್ ಫುಡ್ಡು, ಮೆಡಿಸಿನ್ನು, ಇವೆಲ್ಲ ಇದ್ರಗಳೇ ಹಿಂದೆ ಹೋಗ್ತಿದ್ದಾರೆ. ಇದರಿಂದ ಏನಂತಂದ್ರೆ ಎಲ್ಲ ತಾತ್ಕಾಲಿಕ ಬಿಟ್ಟರೆ ಶಾಶ್ವತವಾದಂಥ ನಮಗೆ ಒಂದು ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಇದೇನು ಯಾವುದೇ ಒಂದು ಮೆಡಿಸಿನ್ ನಾವು ತಗೊಳೋದಕ್ಕೂ ಮುಂಚೆ ನಾವು ಕಾಯಿಲೆ ಬರದೇ ಇರೋಂಗೆ ನಾವು ನೋಡ್ಕೋಬೇಕು. ಯಾವ ರೀತಿ ನೋಡ್ಕೋಬೇಕು, ಮನೆ ಮುಂದೆ ಒಂದು ನಾವು ಸಸಿ ನೆಟ್ಟು ಈ ಟಾರ್ಗೆಟ್ 10,000 ಅಭಿಯಾನದಲ್ಲಿ ಪಾಲ್ಗೊಂಡು ಒಂದು ಮನೆ ಮುಂದೆ ಒಂದು ಸಸಿ ನಾವು ನೆಟ್ಕೊಂಡಿದ್ದ ಆದರೆ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ಏನಿದ್ದಾರೆ ಅವ್ರ ಹಾಸ್ಪಿಟ್ಲಿಗೆ ಹೋಗುವಂಥ ಸಂಖ್ಯೆ ಕಡಿಮೆ ಆಗುತ್ತೆ. ನಾವು ದುಡಿತಿರೋದ್ರಲ್ಲಿ ಶೇಕಡ 40% ದುಡ್ಡು ಏನಾಗ್ತೈತೆ ಹಾಸ್ಪಿಟ್ಲ್ ಪಾಲಾಗ್ತೈತೆ. ಅದನ್ನೆಲ್ಲ ನಾವು ಉಳಿತಾಯ ಮಾಡಬೇಕಾಗಿದೆ. ಯಾವ ರೀತಿ ಒಂದು ಸಸಿ, ಇದನ್ನೆಲ್ಲ ಸೇವೆ ಯಾರು ಮಾಡುತ್ತೆ, ಒಂದು ಸಸಿ ಮಾಡ್ತೈತೆ. ಹಾಗಾಗಿ ಚಿತ್ರದುರ್ಗದಲ್ಲಿ ಪ್ರತಿಯೊಬ್ಬರು ಜನರು ಇದಕ್ಕೇನಾಗಬೇಕು, ಎಲ್ಲ ಇನ್ವಾಲ್ವ್ ಆಗಬೇಕು. ಈ ಟಾರ್ಗೆಟ್ 10,000 ಅಭಿಯಾನ ಯಶಸ್ವಿ ಪಡಿಬೇಕು. ಪ್ರತಿಯೊಂದು ಮನೆ ಮುಂದೆ ಒಂದು ಸಸಿ ಕಡ್ಡಾಯವಾಗಿ ಕಾಣಲೇಬೇಕು. ಆ ಕಂಡಂತಾಗ ಏನಾಗುತ್ತೆ, ನಮ್ಮ ಚಿತ್ರದುರ್ಗ ಹಚ್ಚ ಹಸಿರಾಗುತ್ತೆ, ರೋಗ ಮುಕ್ತ ಆಗುತ್ತೆ, ಜನಗಳು ದುಡಿದ ದುಡ್ಡುಗಳು ಅವ್ರ ಹತ್ರನೇ ಉಳಿಯುತ್ತೆ, ಹಾಸ್ಪಿಟ್ಲಿಗೆ ಪಾಲಾಗದಂಥದ್ದು ಕಡಿಮೆ ಆಗುತ್ತೆ. ಈ ಅಭಿಯಾನ ಯಶಸ್ಸಿಗೆ ಏನಪ್ಪ ಕಾರಣ ಅಂತಂದರೆ ನಮ್ಮ ಆತ್ಮ ಮಿತ್ರರಾದಂತಹ ಶಶಿಧರ್, ಗಂಗಾಧರ್, ಹರೀಶ್ ಆಗಿರ್ಬೋದು, ನಮ್ಮ ಶಿವ ಆಗಿರ್ಬೋದು, ಗುರುಜನತಿ ರಘು, ಮತ್ತು ನಮ್ಮ ಅಜಯ್ ಕುಮಾರ್ ಆಗಿರ್ಬೋದು, ಕರುಗಡ್ಡ ಸರ್ಕಲ್ ಚೇತು, ಮತ್ತು ಪುನೀತ್, ಹಾಗೂ ನಮ್ಮ ವೀರೇಶ್, ಇವರೆಲ್ಲ ಮಧು, ಸತೀಶ್, ಸಂತೋಷ್, ಇವರೆಲ್ಲರೂ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂತಂದರೆ ಹಣ ಪ್ರತಿ ಭಾನುವಾರ ನಮ್ದು ಏನೇ ಕೆಲಸಗಳಿದ್ರು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನೀವು ಮಾಡ್ತಿರೋ ಕಾರ್ಯ ನಮ್ಮ ಮನಸ್ಸಿಗೆ ತೃಪ್ತಿ ತಂದಿದೆ. ನಾವೆಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸೋಣ, ಜನಗಳಿಗೆ ಜಾಗೃತಿ ಮೂಡಿಸೋಣ, ಸಮಾಜಕ್ಕೆ ಒಂದು ಒಳ್ಳೆ ಒಂದು ಕೊಡುಗೆ ಕೊಡೋಣ. ನಮ್ಮ ನಂತರನೂ ಬದುಕೋದು, ಉಳಿಯೋದು ಇದೊಂದೇ, ಏನು ನಾವು ನೆಟ್ಟಂತ ಸಸಿಗಳು. ಇದು ನಮ್ಮ 2-3 ತಲೆಮಾರಿಗೂ ಸಮೇತ ಉಳಿತದೆ. ಇದರಿಂದ ನಮ್ಮ ಹೆಸರುಗಳು, ನಮ್ಮ ನೆನಪು ಕೊನೆವರೆಗೂ ಉಳಿಯುತ್ತೆ ಅಂತೇಳಿ ದೃಢ ಸಂಕಲ್ಪ ಮಾಡಿಬಿಟ್ಟು ನಾವೇನು ಮಾಡಿದ್ವಿ, ಪ್ರತಿ ಭಾನುವಾರ ತಪ್ಪದೆ ಬೆಳಗ್ಗೆ 6 ರಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಇನ್ನೇ ಈಗ ಏನು ಚಿತ್ರದುರ್ಗದ